ಒಂದು ಬೆಳವಣಿಗೆಗಳಲ್ಲಿ ಹೌಸ್ಫುಲ್ ಅಂತ ಬೀಳೋದೇ ಕಷ್ಟ ಅನ್ನೋ ಇದರಲ್ಲಿ ಥಿಯೇಟರ್ ಹೌಸ್ಫುಲ್ ಆಗಿರೋ ಅನ್ನೋದು ನೋಡೋದ್ರ ಬಗ್ಗೆ ನಿಮ್ಮ ಇಲ್ಲೇ ಇದೆ ಪರ್ಸೆಪ್ಟಿವ್ ಅಂತ ನಿಜ ಖುಷಿ ಆಯಿತು. ಅಂದರೆ ನಮಗೂ ಇದು ಒಂದು ಡಿಫ್ರೆಂಟ್ ಆಗಿರೋವಂಥ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಪೌಡರು ನನಗೂ ಒಂದು ಸ್ವಲ್ಪ ಕುತೂಹಲ, ಆಮೇಲೆ ಒಂದು ಸ್ವಲ್ಪ ಭಯ ಇತ್ತು. ಅಂದರೆ ಜನ ಹೇಗೆ ಇದನ್ನು ರಿಸೀವ್ ಮಾಡ್ಬೋದು ಅಂತ. ಬಟ್ ಫಸ್ಟ್ ಶೋ ಫುಲ್ ಆಗಿತ್ತು, ಇವಾಗ ಸೆಕೆಂಡ್ ಶೋ ಕೂಡ ಹೌಸ್ಫುಲ್ ಆಗ್ತಾ ಇದೆ. ನಮಗೆಲ್ಲ ಇಡೀ ಟೀಮಿಗೆ ಎಲ್ಲರಿಗೂ ತುಂಬ ಸಂತೋಷ ಇದೆ, ಖುಷಿ ಇದೆ. ಇನ್ನು ಮುಂದೆ ಕಾದು ನೋಡಬೇಕು, ಇನ್ನು ಬೇರೆ ಬೇರೆ ಭಾಗದಲ್ಲಿ ಅಂದರೆ ಕರ್ನಾಟಕದ ಬೇರೆ ಬೇರೆ ಜಾಗದಲ್ಲಿ ಹೇಗೆ ಈ ಸಿನಿಮಾನ ರಿಸೀವ್ ಮಾಡಿದ್ದಾರೆ ಅಂತ ಕಾದು ನೋಡಬೇಕು. ಸೊ ದಿಗಂತ್ ಅವ್ರಿಗೆ ಹೊಸ ಸ್ಟಾರ್ ಪಟ್ಟ ಕೊಡ್ತಾ ಇದಾರಂತೆ, ಏನಿರ್ಬೋದು ನಿಮ್ಮ ಕೇಸ್ ಪ್ರಕಾರ? ಇಲ್ಲ ನನಗೇನು ಆ ಥರ ಸ್ಟಾರ್ ಪಟ್ಟ ಇರಬೇಡ. ಕನ್ನಡ ಸಿನಿಮಾಗಳು, ಒಳ್ಳೆ ಸಿನಿಮಾಗಳು, ಕನ್ನಡ ಜನ ಬಂದು ಅದನ್ನ ಗೆಲ್ಸಿದ್ರೆ ಸಾಕು. ಎಂಟರ್ಟೈನಿಂಗ್ ಸ್ಟಾರ್ ಅಂತ ಕೊಡ್ತಾ ಇದ್ದಾರೆ. ಸೊ ಹೇಳಿ ಸರ್, ಜನಗಳ ಮಧ್ಯೆ ಕೂತ್ ನೋಡಿದಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದೇ ನಾವು ಎಷ್ಟೋ ಸತಿ ಈ ಕಾಮಿಡಿ ಸಿನಿಮಾ ಅಂದರೆ ಒಂದೊಂದು ಜೋಕ್ ವರ್ಕ್ ಆಗುತ್ತೆ, ಒಂದೊಂದು ಜೋಕ್ ವರ್ಕ್ ಆಗಲ್ಲ. ನಮಗೆ ಅದೊಂದಿತ್ತು, ಭಯ ಇತ್ತು ಅಂದರೆ ವರ್ಕ್ ಆಗದೇ ಇದ್ರೆ ಅಂತ. ಬಟ್ ಈ ಸಿನಿಮಾದಲ್ಲಿ ಎಲ್ಲ ಜೋಕಿಗೂ ನಗ್ತಾ ಇದ್ರು, ಎಲ್ಲ ಸೀನ್ಗಳಿಂದ ಎಂಜಾಯ್ ಮಾಡ್ತಾ ಇದ್ರು. ಸೊ ಅದು ನಮಗೆ ಖುಷಿ ಕೊಡ್ತು. ಸೊ ಫೈನಲಿ ಆಡಿಯನ್ಸ್ಗೆ ಹೇಳೋದಾದ್ರೆ ಅದೇ, ಯಾರ್ಯಾರು ನೋಡಿದ್ದೀರಾ ಸಿನಿಮಾ ಇಷ್ಟ ಆಗಿದ್ರೆ ಮಾತ್ರ ಇನ್ನೊಂದು 4 ಜನಕ್ಕೆ ಹೇಳಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಕರೀರಿ. ಯಾರ್ಯಾರು ನೋಡಿಲ್ವೋ ಇವಾಗಲೇ ಟಿಕೆಟ್ ಬುಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು.